ವೀಕ್ಷಕರೇ, ವಿರಾಮದ ಬಳಿಕ ದೇಗುಲ ಭೇಟಿ ಪ್ರಭಾತಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜನ 40 ವರ್ಷದಿಂದ ಬರ್ತಾ ಇದ್ದೀವಿ. ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ, ಮಹಿಮೆ ಚೆನ್ನಾಗಿದೆ. ಆದ್ದರಿಂದ ನಾವು ಯಾವಾಗಲೂ ಇಲ್ಲಿಗೆ ಬರ್ತಾ ಇರ್ತೀವಿ. ಆಗಾಗ ಶನಿವಾರನೂ ಬರ್ತೀವಿ, ಬೇರೆ ದಿನಗಳಲ್ಲೂ ಬರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಸುಷ್ಮಾ ಅಂತ, ನಾನಿಲ್ಲೇ ನಾಗರಭಾವಿಯಿಂದ ಬಂದಿರೋದು. ಇತ್ತೀಚೆಗೆ ಈ ದೇವಸ್ಥಾನದ ಬಗ್ಗೆ ತಿಳಿದು ಇಲ್ಲಿ ದೇವರಿಗೆ ದರ್ಶನಕ್ಕೆ ಬರ್ತಾ ಇದ್ದೀನಿ ಒಂದು 3-4 ವಾರಗಳಿಂದ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಬೆಂಗಳೂರಲ್ಲಿರೋರಿಗೆ ಮತ್ತು ಎಲ್ಲ ಕಡೆ ಇರೋರಿಗೂ ನಾನು ಹೇಳ್ತೀನಿ, ದೇವಸ್ಥಾನಕ್ಕೆ ಒಮ್ಮೆನಾದರೂ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಅಂತ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.
ಹೆಸರು ಶಂಕರ್ ಅಂತ ಹೇಳ್ಬಿಟ್ಟು ಒಂದು 30 ವರ್ಷದಿಂದ ನಾವು ಇಲ್ಲಿ ಸ್ವಾಮಿ ಸೇವೆ ಮಾಡ್ತಿದ್ದೀವಿ. ಭಗವಂತ ಏನು ಕೇಳ್ತಾನೆ ಅದು ಕೊಡ್ತಾನೆ ಸ್ವಾಮಿ. ಅದು ಭಗವಂತ ಇದು ಯೋಗಕಾರಕ ಶೇಷನೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಇದರ ಹೆಸರು. ಇಲ್ಲಿ ನಾವು ಏನೇ ಕಷ್ಟ ಇದನ್ನು ಭಗವಂತರು ಬಂದು ಇಲ್ಲಿ ಸೇವೆ ಮಾಡಿದ್ರೆ ಆ ಭಗವಂತ ಖಂಡಿತ ಕೊಡ್ತಾನೆ. ಈ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀನಿ. ಸ್ವಾಮಿ ಎಲ್ಲರಿಗೂ ಎಷ್ಟೇ ಕಷ್ಟದಲ್ಲಿದ್ದರೂ ತುಂಬ ಒಳ್ಳೇದು ಮಾಡ್ತಾರೆ. ತುಂಬ ಶಕ್ತಿಶಾಲಿ ದೇವಸ್ಥಾನ ಇದು. ಆ್ಯಕ್ಚುಲಿ ಈ ಸುಮಾರು ಬೆಂಗಳೂರು ಸರೌಂಡಿಂಗು ಆ್ಯಕ್ಚುಲಿ ಯಾವುದೇ ದೇವಸ್ಥಾನ ಈ ಥರ ಇಲ್ಲ, ಈ ಥರ ಸಿಸ್ಟಮ್ ಇಲ್ಲ. ಆಮೇಲೆ ಇಲ್ಲಿ ಪೂಜೆ ಪುರಸ್ಕಾರ ಇರ್ಬೋದು, ಇವರೆಲ್ಲ ಸಹಕಾರ ಕೊಡೋದು ಎಲ್ಲ ತುಂಬ ಒಳ್ಳೆಯದು. ಸ್ವಾಮಿ ಶಕ್ತಿ ತುಂಬ ಅಪಾರವಾಗಿದೆ. ನಮಗೂ ಒಳ್ಳೆಯದಾಗಿದೆ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಈಗ ಶನೇಶ್ವರನ ವಿಶೇಷತೆ ಹಾಗೂ ಮಹತ್ವವನ್ನ ತಿಳಿಸ್ಕೊಡ್ತಾ ಇದ್ವಿ. ಕಾರ್ಯಕ್ರಮ ಮುಂದುವರಿಯುತ್ತೆ.